ಅಲ್ಲ ಹೋಗುದ್ ಕಳಿಸಿದ್ದೆ ತಿರ್ಗಿ ಯಾಕೆ ಕೇಳ್ಕೊಂಬಂದಮ್ಮ ಅವಳ. ಇಲ್ಲ ಯಮ್ಮ, ಇವಳು ಏನು ಮಾಡ್ತಿದ್ಲು ಗೊತ್ತೇ, ಅಲ್ಲಿಂದಲೇ ಅಲ್ಲಿನೇ ಹಾಕ್ತಿದ್ಲು. ಅಲ್ಲಿ ಹಾಕಿರೆ ಕೂದಲೆಲ್ಲ ಗಾಳಿಗೆ ಓಡ್ ಬರ್ತವೆ ಅಂತೇಳಿ. ನಾಯಿ ಕಡಿತಾ, ನಾಯಿ ಕಡ್ದಾಳು ಎಲ್ಲ ಗಿಬ್ರೈತಿ. ಸುಮ್ಮನೆ ಹೋಗ್ಬೇಕು ತಾನೆ, ಮನೆ ತಕ್ಕೋಗಿ ಕೂದಲು ತಕೊಂಬಂದವಳು. ಇನ್ನೇನು ಕೂದಲು ತಕೊಂಬಂದು ಇಲ್ಲಿ ಹಾಕಕ್ಕೆ ಬಂದವಳೆ. ಅದಕ್ಕೇನೆ ಹೇಳ್ಕೊಂಬಂದೆ. ಆವಾಗಲೇ ಬಿಡು, ಏನೋ ಇವಾಗ ನಾಯಿಯ ಬುದ್ಧಿ ಕಲ್ಸೈತಲ್ಲ, ಬುದ್ಧಿ ಕಲ್ಕೊಂತಾಳೆ ಅಂತ ನಾನು ಸುಮ್ಮನೆ ಆಗಿದ್ದೀನಿ. ತಿರ್ಗಾನ ಅಲ್ಲಿ ಕೂದಲು ಅಲ್ಲಿ ಇಕ್ತಾ ಇದ್ದಾಳೆ, ಆ ಕಡೆಗೆಲ್ಲ ಅಲ್ಲಿಂದ ಹಿಂಗೆ ತೂರ್ತಾ ಇದ್ದಾಳೆ. ಹಿಂಗೆ ಗಾಳಿಗೆ ಹಿಂಗೆ ತೂರಿ ಎಲ್ಲ ಹಿಂಗೆ ಬತ್ತಾವೆ. ಇಲ್ಲಿಗೆ ಹಾಕ್ಬೇಕೊಂಬೋದೇನಿಲ್ಲ, ಇಲ್ಲೇ ತೂರಿ ಇಲ್ಲೇ ಬತ್ತಾವೆ ಅಂತ ಇಲ್ಲೇ ಹಾಕ್ತಾ ಇದ್ದಾಳೆ. ನೋಡಿ ಎಷ್ಟರ ಮಟ್ಟಿಗಿದ್ದಾಳ. ಹಬ್ಬ ಹಬ್ಬ ಹಬ್ಬ. ನಮ್ಮ ನಾಯಿ ಬುದ್ಧಿ ಕಲ್ಸಿದ್ ನಿನಗಿನ್ನಾನ ಬುದ್ಧಿ ಬರಲಿಲ್ವೇನೆ ನಿನಗೆ? ನಮ್ಮ ನಾಯಿ ಮ್ಯಾಗ್ಲಿಂದ ಕೆಳಕಾನ ಮ್ಯಾಕ್ ಎತ್ತಿ ಎಳ್ದೈತಿ. ಹಂಗಂದ್ರೆ ಬುದ್ಧಿ ಇಲ್ದಂಗೆ ಇನ್ನೂ ಕೂದಲು ತಗೊಂಬಂದವಳೆ. ಇನ್ನೂ ಗಾಳಿಗೆ ಆರು ಬಿಡಕ್ಕೆ ಏನೇ ಇಂಥವೇನಕ್ಕೆ ಮಾಡ್ತೀಯ ಈಗಳೇ? ನೀನಂತೂ ಉದ್ಧಾರ ಆಗಲ್ಲ ಕಣೆ, ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ. ಮೂಕ ಪ್ರಾಣಿಗಳಿದ ಮೇಲೆ ನೀನು ದ್ವೇಷ ಮಾಡ್ತಾ ಇದೆಯಾ, ಮೂಕ ಪ್ರಾಣಿಗೆ ನೀನು ಕೆಟ್ಟದ್ದು ಬಯಸ್ತಾ ಇದೆಯಾ ಅಂದರೆ ನೀನು ಇಲ್ಲೋಡು, ನಿನ್ನ ಜೀವನದಲ್ಲಿ ನೀನು ಯಾವತ್ತೂ ಉದ್ಧಾರ ಆಗಲ್ಲ. ನೀನು ತಳ ಹತ್ತು ಹೋಗ್ತೀಯ, ನೋಡ್ತೀರಿ ನಿನಗೆ ಎಂಥ ಪರಿಸ್ಥಿತಿ ಬರುತ್ತೆ. ನಿಮ್ಮ ಅಣ್ಣ ನಿಮ್ಮ ಅಕ್ಕೆ ಯಾರು ನೋಡಿದ್ರು ನಿನ್ನ ಚೀತು ಅಂತ ಉಗ್ತೋಗ್ಬೇಕು. ಒಂದು ತುತ್ತು ಯಾರು ಕೂಳಾಕಲ್ಲ ನಿನಗೆ. ಭಿಕ್ಷೆ ಬೇಡ್ಕೊಂಡು ತಿನ್ನಬೇಕು, ಒಂದು ತುತ್ತು ಅನ್ನಕ್ಕೂ ಗೋರ್ಗರಿ ಅಂತ ಪರಿಸ್ಥಿತಿ ಬರುತ್ತೆ ನೋಡು ನಿನಗೆ. ಏನಂದಿದ್ಲಿ ಕಲ ಅನ್ನುವಂತೆ. ಓ ನಾನು ಬಿಡು ಹೋಗ್ಲಿ, ಏನೋ ನಮ್ಮ ನಾಯಿನ ಹಿಡ್ಕೊಂಡು ಕಿತ್ತೈತಲ್ಲ ಅಂತ ನಾನು ಸುಮ್ಮನೆ ಆದೆ. ಇನ್ನ ಕೂದಲು ತಂದು ಇನ್ನೂ ಬಿಡೋಂಗಿಲ್ಲ. ನನಗೆ ಗೊತ್ತಿತ್ತು ಇದೆಲ್ಲ ನಾನು ನಿಂದೆ ನಾಟಕ ಅಂತ ಹೇಳಿ, ನೀನೇ ಮಾಡ್ತಾ ಇದೆಯಾ ಇದನ್ನೆಲ್ಲ ಅಂತ ಗೊತ್ತಿತ್ತು. ಅಲ್ಲ ಮಾನ ಮರ್ಯಾದೆ ಇಲ್ದಾಳು. ಹೋಗೋದು ಕಳಿಸಿದ್ಮೇಲೂ ಅಲ್ಲಿಂದ ಇನ್ನೂ ಕೂದಲು ಹಾಕಕ್ಕೆ ನೋಡಿದ್ಲೆ ಇವಳು. ಮರ್ಯಾದೆ ತೆಗಿಬೇಕಣಮ್ಮ ಇವಳನ್ನ, ಬಿಡಬಾರ್ದು. ಹಿಂಗೇನೆ ಪಂಚಾಯತಿಗೆ ಹಾಕ್ಬೇಕು. ಅಯ್ಯೋ ಅದು ನಾನು ಏನಕ್ಕೆ ತಗೊಂಬಂದೆ ಅಂದರೆ ಅಲ್ಲಿ ಅವ್ರ ಮಂತ ಕೂದಲಿದ್ವ, ನಾನು ಕೂದಲು ವ್ಯಾಪಾರ ಮಾಡ್ತನಲ್ಲ, ಅದಕ್ಕೇನೆ ನಾನು ಕೂದಲು ತಗೊಂಡೋಗೋಣ ಅಂತ ಬಂದೆ ಅಷ್ಟೇನೆ. ಇಲ್ಲ ಕಣೆ, ನಾನು ಬಿಡಲ್ಲ ಕಣೆ, ನಾನು ನಿನ್ನ ಪಂಚಾಯತಿಗೆ ಹಾಕ್ತೀನಿ. ಮೂಕ ಪ್ರಾಣಿಗಳಿಗೆ ಹಿಂಗೆ ಯಾವಳನ ಮಾಡ್ಬೋದೆ ಅಂತ ಹೇಳಿ ನನ್ನ ಈಗ ಹಸಿಗಳಿಗೆ ಏನಾನ ಆತು ಅಂದರೆ ಇವಳೇ ಕಟ್ಕೊಡ್ಬೇಕು ಅಂತ ನಾನು ಪಂಚಾಯತಿಗೆ ಹಾಕ್ತೀನಿ. ನಾನು ಬಿಡು, ಮಣ್ಣಿನ ಬಂದು ಊರಾಗ ಪಂಚಾಯತಿ ಅದು ಇದು ಅಂತ ಮಾಡಬಾರ್ದು. ಮಣ್ಣಿನ ಊರಿಗೆ ಬಂದಿದ್ದೀವಿ ಅಂತ ನಾನು ಸುಮ್ಮನಿದ್ರೆ ಇಂಥವೆಲ್ಲ ಮಾಡ್ತಾ ಇದೀಯ. ನಾನು ಅವಾಗಲೇ ಸುಮ್ಮನಾದೆ. ಬಿಡು ಹೋಗ್ಲಿ, ನೋಡೋಣ. ಇವಾಗ ನಮ್ಮ ನಾಯಿನ ಹಿಡ್ಕೊಂಡು ಕಿತ್ತೈತಲ್ಲ ಅಂತ ಹೇಳಿ ತಿರ್ಗಾ ಬಂದು ಕೂದಲು ತಂದು ನೀನು ತೋರ್ತಾ ಇದೀಯಾ ಅಂದರೆ ಅಲ್ಲ ಹೇಳು ಕಳಿಸಿದ್ದೀನಿ. ಮಾನ ಮರ್ಯಾದೆ ಇಲ್ದಾಳು. ಇನ್ನು ನಾ ಕೂದಲು ತಂದು ತೂರಕ್ಕೆ ನೋಡಿ ಹೇಳಲ್ಲಮ್ಮ. ನಾ ಯಾಪಾಟಿ ನಮ್ಮ ಕಿತ್ರು ತಿರ್ಗಿ ತಡಿ ಕರ್ಕೊಂಬತ್ತೀನಿ. ನಾಯಿ ಕರ್ಕೊಂಬರ ನೀನೇಕಲ್ಲ, ಕರ್ಕೊಂಬಂದು ಬಿಡ್ತೀನಿ ತಡಿ, ಚೂ ಬಿಡ್ತೀನಿ. ಅಮ್ಮ ಬೇಡ 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 ಅಜ್ಜಿ, ಬೇಡ ನಾಯಿ ಚೂ ಬಿಡಬೇಡ ಅಜ್ಜಿ, ಬೇಡ ಬೇಡ ಬೇಡ. ಅಯ್ಯಮ್ಮ ನಾಯಿ ಸವಸ್ ಬೇಡ ಬೇಡ ಅಜ್ಜಿ. ನಾಯಿ ಸವಸ್ ಬೇಡ ಅಂಬಳು. ಮತ್ತು ಕಿತ್ತಿದ್ರು ಯಾಕೆ ಹಿಂಗೆ ಬಂದು ಕೂದಲು ತೂರಕ್ಕೆ ಬಂದೆ ನೀನು? ಅಲ್ಲಿ ನಿಂತ್ಕೊಂಡು ದೂರ ನಿಂತ್ಕೊಂಡು ತೂರಿದ್ರೆ ನಾಯಿ ನೋಡಲ್ಲ, ನಾಯಿ ಏನು ಬರಲ್ಲ ಅಂತ ಹೇಳಿ ಅಲ್ಲಿ ದೂರ ನಿಂತ್ಕೊಂಡು ಇಲ್ಲಿ ಹಾಕಿರಲ್ಗಾನ ಓದೇ ಹೋಗ್ತಾವೆ ಗಾಳಿಗೆ ಅಂತ ಹೇಳಿ ಅಲ್ಲಿ ಬಿಡ್ತಾ ಇದ್ದಾಳೆ ಅಮ್ಮ. ಗೊತ್ತಾಗಲ್ವೇ ಇವಳಿಗೆ? ಗೊತ್ತಾಗಲ್ವೇ ಅಂತ ಹೇಳಿ ಯಾಕೆ ಇಲ್ಲಿ ಗಲಾಟೆ ಏನು ನಡೀತೈತೆ? ಸುಸು ಸುಸು ಏನಿಲ್ಲಿ ಕಲಾ, ಯಾಕೆ ಹಿಂಗೆ ಜಗಳ ಆಡ್ತಾ ಇದ್ರಿ ಇಷ್ಟೊತ್ತಲ್ಲಿ? ಅಲ್ಲ ಕಣ್ರಿ, ನಮ್ಮ ಹಸಿಗೆಲ್ಲ ಕೂದಲು ತಂದು ಹಾಕ್ತಾ ಇರೋದು ಇವಳೇನೆ. ಬೇದಿ ಆಗೋ ಥರ ಏನೋ ತಂದು ಹಾಕ್ತಾ ಇದ್ದಾಳಲ್ಲ, ಇವಳೇ ಆ ಕೆಲಸ ಮಾಡ್ತಾ ಇರೋದು. ನಾನು ಆವಾಗಲೇ ಬಂದಿದ್ಲು ನಮ್ಮ ನಾಯಿ ಮ್ಯಾಗಳಿಂದ ಕೆಳಕನ ಕೀಳ್ತು, ಕೈಯೆಲ್ಲ ಕಡ್ದುಬಿಟ್ಟು ಮೈಯೆಲ್ಲನ ತರ್ಚಿ ಕಳಿಸೈತೆ. ಹಂಗಂದ್ರೆ ಬುದ್ಧಿ ಇಲ್ದವಳು ಅಲ್ಲಿಗೆ ತಂದು ಕೂದಲು ಹಾಕೋದಕ್ಕೆ ಬಂದವಳೆ. ನಾಯಿ ಐತೆ ಅಂತ ಹೇಳಿ ಅಲ್ಲಿ ಕೂದಲು ಹಾಕಿದ್ರೆ ಇಲ್ಲಿಗೆ ಬತ್ತಾವೆ ಅಂತ ಹೇಳಿ ಇಂಥ ಮಾಡ್ಬೇಕಾ ಇವಳೇ ಈ ಕೆಲಸ ಮಾಡ್ತಾ ಇರೋದು. ನಾನು ಅದಕ್ಕೆ ಬಂದೆ ಕಲಾ. ರಾತ್ರಿ ಟೈಮು ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ ನೋಡೋಣ, ಅದಿಲ್ಲೇ ಯಾರನ್ನ ಬರ್ತಾರ ಅಂತ ಹೇಳಿ ನನಗೂ ಯಾಕೋ ನಿದ್ದೆ ಬರಲಿಲ್ಲ. ಹಸಿನ ಹತ್ರ ಒಂದ್ಸತಿ ಹೋಗಿ ಬರೋಣ ಅಂತ ಹೇಳಿ ಎದ್ದು ಬಂದೆ. ಓ ಇದೆಲ್ಲ ನಿಂದೇನ ಕೆಲಸ? ಸುಸು ಯಾಕೆ ಹಿಂಗೆ ಮಾಡ್ತಾ ಇದೆಯಾ ನೀನು? ಯಾಕೆ ಹಿಂಗೆ ಮಾಡ್ತಾ ಇದೆಯಾ? ಅಯ್ಯೋ ರೀ, ಅದೇನಾಯಿತು ಅಂದರೆ ನಾನು ಇಲ್ಲಿ ನೋಡಿಲಿ, ನಾನು ಏನಕ್ಕೆ ಬಂದೆ ಗೊತ್ತಾ? ನಾನು ಕೂದಲು ಅವ್ರ ಮನೆ ಹತ್ರ ಕೂದಲು ಜಾಸ್ತಿ ಇದ್ವು, ಕೂದಲು ರೇಟ್ ಜಾಸ್ತಿ ಅಲ್ಲ, ಅದಕ್ಕೆ ನಾನು ಕೂದಲು ಕಳ್ತನ ಮಾಡ್ಕೊಂಡು ಹೋಗೋದಕ್ಕೆ ಬಂದಿದ್ದೆ. ಇಲ್ಲಿ ನೋಡಿಲಿ ಬಂದ್ಲು ಅವಾಗಲೇ ನಾ ಎಲ್ಲ ಮ್ಯಾಲಿಂದ ಕೇಳಕನ ಹೆಂಗೆ ಅವಳನ್ನ ಪರಿಚಿತು ಅಂತ ಹೇಳಿ ಓದವಳು ತಿರ್ಗಾ ಕೂದಲು ತಗೊಂಬಂದಿದ್ದಾಳೆ. ನೋಡ್ರಿ ಹಿಂಗೆ ಅಂತಾಳೆನೆ ಮತ್ತೆ. ಕೂದಲು ತಗೊಂಬಂದ್ಬಿಟ್ಟು ಅಲ್ಲಿ ಅಂತ ಹೇಳಿ ಹಾರು ಬಿಡ್ತಾ ಇದ್ದಾಳೆ. ಹೆಂಗೂ ಇಲ್ಲಿಗೆ ಹೋಗ್ತಾವೆ ಕೂದಲು ಇಲ್ಲಿ ಬಿಟ್ಬಿಟ್ರೆ ಅಂತ ಹೇಳಿ. ನೋಡ್ರಿ ಇವಳ ಹತ್ರ ಎಂಥ ಬುದ್ಧಿ ಐತೆ. ನಿಮಗೆಲ್ಲ ಯಾಕೆ ಮಸ್ಕ ಹೊಡೆದಿದ್ದಾಳೆ ಅಂದರೆ ಇದಕ್ಕೆ, ಮತ್ತೆ ನಮ್ಮ ಮಕ್ಕಳಿಗೆಲ್ಲ ಯಾಕೆ ಬಟ್ಟೆ ತಗೊಂಬಂದು ಕೊಟ್ಟಿದ್ದಾಳೆ ಅಂದರೆ ಇದಕ್ಕೆ ಅನುಮಾನ ಬರಬಾರ್ದು ಅನ್ನೋದಕ್ಕೆ ತಗೊಂಬಂದು ಕೊಟ್ಟಿದ್ದಾಳೆ ಇವಳು. ನೋಡು ನಮ್ಮ ಹಸುಗಳನ್ನೆಲ್ಲ ನಾ ಏನಾದರೂ ಮಾಡಿ ಸಾಯಿಸ್ಬೇಕು ಅಂತ ಹೇಳಿ ಈ ಥರ ಮಾಡ್ತಾ ಇದ್ದಾಳೆ ಇವಳು. ಏಯ್ ಸುಸು, ಬುದ್ಧಿ ಇಲ್ದವಳೆ, ಏನೇ ಇದು ಇಂಥ ಕೆಲಸ ಮಾಡಿದ್ಯಾ ನೀನು? ನಾಚಿಕೆ ಮಾನ ಮರ್ಯಾದೆ ಏನು ಬೇಡವೇನೆ ನಿನಗೆ? ಥೂ, ಪ್ರಾಣಿಗಳ ಮೇಲೆ ಅಲ್ಲ, ನಾನು ಕಲನ ಮೇಲೆ ನಾನು ಎಷ್ಟು ಸಿಟ್ಟಿದ್ರು ನಾನು ಪ್ರಾಣಿಗಳ ಮೇಲೆ ನಾನು ಯಾವತ್ತೂ ಈ ಥರ ಮಾಡಿಲ್ವೇ? ನೀನು ಈ ರೀತಿ ಮಾಡಿದ್ಯಾ? ಅಲ್ಲ ಸಕ್ಲೇಶ್, ಅದು ನಾನು ಹೇಳೋದು ಕೇಳು. ಅಲ್ಲ, ಇಷ್ಟೊತ್ತಲ್ಲಿ ಬಂದುಬಿಟ್ಟು ಈ ರೀತಿ ಮಾಡ್ತೀಯಲ್ಲ, ನಿನ್ನ ನಾಚಿಕೆ ಆಗಲ್ವೇನೆ? ನಾಚಿಕೆ ಆಗೋದಿಲ್ವಾ ನಿನಗೆ? ಮೂಕ್ ಪ್ರಾಣಿಗಳ ಮೇಲೆ ಹಿಂಗೆ ಮಾಡ್ತಾ ಇದೀಯಾ?
ಥೂ ಸುಸು, ನಾನೇನೋ ನಿನ್ನ ಒಳ್ಳೆಯವಳು, ನನ್ನ ಹೆಂಡ್ತಿ ಮಕ್ಳನ್ನ ತುಂಬ ಇಷ್ಟಪಡ್ತಾವಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ನೀನು ಮೂಕ್ ಪ್ರಾಣಿಗಳಿಗೆ ಈ ಥರ ಮಾಡಬೇಕು ಅಂತ ಮಾಡ್ತಾ ಇದೆಯಲ್ಲೇ. ನಿನಗೆ ಎಷ್ಟೇ ಕಲ ಮೇಲೆ ಸಿಟ್ಟು ತೊಗೊಂಡೋಗಿ ಆ ಪ್ರಾಣಿಗಳ ಮೇಲೆ ಏನೋ ಆಗ್ತಾ ಇದೆಯಾ? ಆ ಹಸುಗಳು ನಿನಗೇನೇ ಮಾಡಿದ್ವು? ನಾನು ಹೇಳಿ ಕಳಿಸಿದ್ದೀನಿ ಇಲ್ಲಿ ಬರಬೇಡ ಕಣೆ ಅಂತೇಳಿ, ಅಲ್ಲಿಂದ ತೂರಕ್ಕೆ ಹೋಗ್ಯವಳೆ. ನಾನು ಅವಾಗಿನ ಬಂದೆ, ಅವಾಗಿನ ಬಂದವಳು ನಾಯಿ ಕೀಳ್ತು, ಅದಕ್ಕೆ ನಾನು ಬಿಡು ನಾಯಿ ಕೇಳ್ತಲ್ಲ ಇನ್ಮೇಲೆ ಇಲ್ಲೆಲ್ಲೆಲ್ಲ ಬರಲ್ಲ ಅವಳು ಅಂತ ನಾನು ಅಲ್ಲೇ ಕುತ್ಕೊಂಡಿದ್ದೆ. ನಿದ್ದೆ ಬರಲಿಲ್ಲ, ಯಾಕೋ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಬಂದವಳು ತಿರ್ಗಾ ಕೂದಲು ತಗೊಂಬಂದು ಗಾಳಿಗೆ ಬಿಡ್ತಾ ಇದ್ದಾಳೆ. ಇಲ್ಲಿ ಬಿಟ್ರೆ ಅಲ್ಲಿಗಾನ ಹೋಗ್ತವೆ ಅಂತ ಹೇಳಿ. ಇಂಥವೇನಕ್ಕೆ ಮಾಡ್ಬೇಕ್ರಿ? ಇವಳೇ ಮಾಡಿರೋದು ಈ ಕೆಲಸ ಎಲ್ಲನ. ನಿನ್ನ ಏನು ಅಂದ್ಕೊಂಡಿದ್ದೆ? ನೀನು ಇಂಥ ಕಚಡ ಕೆಲಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಥೂ, ನಿನ್ನ ಹತ್ರ ಒಳ್ಳೆ ಬುದ್ಧಿ ಇಲ್ಲ. ನೀನು ಉದ್ಧಾರ ಆಗಲ್ಲ ಕಣೆ, ಜೀವನದಲ್ಲಿ ನೀನು ಯಾವತ್ತೂ ಉದ್ಧಾರ ಆಗಲ್ಲ. ನೋಡ್ತಾ ಇರು. ಬಿಡು ಸಕ್ಲೇಶ್, ಹೊಡಿಬೇಡ ಬಿಡು ಅಂತಂದ್ರೆ ನಾಳೆ ಮುಂದೆ ಹಾಕಿ ಮರ್ಯಾದೆ ತೆಗೆದ್ರೇನೆ ಇದನ್ನ. ನಾವು ಬಿಡು ಮೊನ್ನೆ ಏನು ಬಂದಿದೀವಿ ಪಂಚಾಯತಿ ಅದು ಇದು ಅಂತ ಎಲ್ಲ ಹೋಗ್ಬಾರ್ದು, ಸುಮ್ಮನೆ ಯಾಕೆ ಅಂತ ಹೇಳಿ ಸುಮ್ಮನಾಗಿದ್ದೀವಿ. ಇನ್ನೊಬ್ರು ಯಾರನ ಆಗಿದ್ರೆ ನಿನ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ ನೋಡು. ಏನಾನ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಲೆ, ನೀನು ಮಾಡಿರೋದು ವಿಡಿಯೋ ಎಲ್ಲ ನನ್ನ ಹತ್ರ ಐತೆ. ಏನಾನ ಸ್ವಲ್ಪ ನನ್ನ ಮಸಿಗಳು ಹೆಚ್ಚು ಕಡಿಮೆ ಆದ್ರೆ ನಾನು ಪಂಚಾಯತಿಗೆ ಹಾಕಿ ದುಡ್ಡು ತಗೊಳ್ಲಿಲ್ಲ ಅಂತಂದ್ರೆ ಕೇಳು. ಏನು 5,000 ಅಲ್ಲ 10,000 ಅಲ್ಲ ಕಣಮ್ಮ, 50-60 ಸಾವಿರ 70-80 ಸಾವಿರ ರೂಪಾಯಿ ಸೀಮೆ ಹಸುಗಳು. ನಾನು ಏನೋ ಅಂದ್ಕೊಂಡು ಬಿಡು. ನಾನು ಏನೋ ಅವತ್ತು ಮಾತಾಡ್ತಿದ್ದೆ, ಇವತ್ತು ಕೈ ಬಿಡಬಾರ್ದು, ಮೋಸ ಮಾಡಬಾರ್ದು ಇವತ್ತು ಅಂತ ಹೇಳಿ ನಾನು ಎಷ್ಟೋ ಒಳ್ಳೆ ಮನಸ್ಸಿಂದ ನಾನು ಚೆನ್ನಾಗಿರಬೇಕು ಅಂತಂದರೆ ನೀನು ಈ ಥರ ಮಾಡ್ತಾ ಇದೀಯ ಅಂದರೆ ಥೂ, ನಿನ್ನ ಹತ್ರ ಒಳ್ಳೆ ಬುದ್ಧಿ ಇಲ್ಲ. ನಿನ್ನಂಥವಳನ್ನ ನಾನು ಹೋಗಿ ನಿನ್ನಂಥವಳು ನಾನು ಇಷ್ಟಪಟ್ಟನಲ್ಲಪ್ಪ ಅನ್ನಿಸ್ತಾ ಐತಿ. ಥೂ, ಅಲ್ಲ ಕಲಾ ಕಷ್ಟಜೀವಿ, ಕಷ್ಟಪಟ್ಟು ದುಡ್ಕೊಂಡು ತಿಂತಾ ಇದ್ದಾಳೆ ಅಂಥವಳಿಗೆ ನೀನು ಅವಳಿಗೆ ಕಷ್ಟಪಡ್ತಾ ಇರೋಳಿಗೆ ಕೆಟ್ಟದ್ದು ಮಾಡೋದಕ್ಕೆ ಬಂದಿದೆಯಲ್ಲೇ. ನಿನಗೆ ಒಳ್ಳೇದು ಮಾಡೋದಕ್ಕೆ ಆಗಲಿಲ್ಲ ಅಂದರೆ ಕೆಟ್ಟದ್ದಂತೂ ಮಾಡೋಕ್ಕೆ ಹೋಗ್ಬೇಡ. ಯಾಕೆ ನೋಡಿ ಸಹಿಸ್ಕೊಳಕ್ಕೆ ಆಗ್ತಿಲ್ವ ಅವಳು ಕೆಲಸ ಮಾಡ್ತಾ ಇರೋದು ನೋಡಿ? ಆಗಲ್ಲ, ಕೆಲಸ ಮಾಡ್ತಾರಲ್ಲ ದುಡ್ಕೊಂಡು ತಿಂತಾರಲ್ಲ ಅಂತ ಹೇಳಿ. ಬಿಡು ಸಕ್ಲೇಶ್, ಹೊಡಿಬೇಡ ಬಿಡು ಅಂತ ಮಾತ್ರ ಹೇಳ್ತೀಯ. ಇಂಥ ಕೆಲಸ ಯಾಕೆ ಮಾಡಬೇಕಾಗಿತ್ತು ನೀನು? ಯಾಕೆ ಮಾಡಿದೆ ನೀನು? ಇಂಥವೇನಕ್ಕೆ ಮಾಡ್ತಾ ಇದೆಯಾ ನೀನು? ಥೂ, ಇನ್ಮೇಲಿಂದ ಇಲ್ಲಿಡು 10,000 ಸಂಬಳ ಕೊಡೋಣ ಅಂತ ಇದ್ದೆ, 1 ರೂಪಾಯಿನೂ ಕೊಡಲ್ಲ. ನಾನೇನು ನಿನಗೆ ಈಗಲೇ ಮೋಸ ಮಾಡೋಣ ಅಂದ್ರೆ ನಾನು ಅವತ್ತೇ ಹೇಳ್ತಿದ್ದೆ. ನಾನು ಅಲ್ಗೂ ಕೊಡಬೇಕು, ನಾನು ಮಾತಾಡ್ಸಿದ್ದೆ ಅಂತ ನಾನು ಒಂದು ಒಳ್ಳೆ ಮನ್ಸು ಮಾಡಿದೆ. ಇನ್ಮೇಲೆ ಈಗಲೇ ನೋಡಿ ಹೇಳಿರ್ತೀನಿ ನೋಡು, ನಿನ್ನ ಮನೆಗೆ ನಾನು ಕಾಲಿಕ್ಕೋದಿಲ್ಲ. 10,000 ಅಲ್ಲ, 10 ರೂಪಾಯಿನೂ 10 ಪೈಸೆನೂ ಕೊಡೋದಿಲ್ಲ ನಾನು. ನಾನೇನು ನಿನಗೆ ತಾಳಿ ಕಟ್ಟೋದಿಲ್ಲ, ತಾಳಿ ಕಟ್ಟಿಲ್ಲ ನಾನು ನಿನಗೆ. ತಾಳಿ ಕಟ್ಟಿಲ್ವೇ? ತಾಳಿ ಕಟ್ಟಿದ್ನೆ ಎಂಬತ್ತು ಏನಾದರೂ ಸಾಕ್ಷಿ ಆಯ್ತಾ, ಪ್ರೂಫ್ ಆಯ್ತಾ, ರಿಜಿಸ್ಟರ್ ಆಗೈತಾ? ಇಲ್ಲ, ಏನೋ ಮಾತಾಡ್ಸಿದ್ದೆ ಅಷ್ಟೇ. ನೀನು ಯಾಕೆ ನಾನು ಮಾತಾಡಿಸ್ಬೇಕಾಗಿತ್ತು? ಅಷ್ಟೇ. ನೀನು ಇಂಥ ಮಾಡ್ತಾ ಇರೋ ಕೆಲಸಕ್ಕೆ ನಾನು ಹಿಂಗೆ ಉಲ್ಟಾ ಹೊಡೆದ್ರೆ ಸರಿ ಹೋಗುತ್ತೆ. ನಾನೇನು ನಿನಗೆ ತಾಳಿ ಕಟ್ಟಿಲ್ಲ. ನಾನು ಯಾವುದೋ ಒಂದು ಡೂಪ್ಲಿಕೇಟ್ ಸರ ಸುಮ್ಮನೆ ನಿನಗೆ ಅಂತ ಹೇಳಿ ಆಕೆ ಅಂತ ಹೇಳಿ ಕೊಟ್ಟಿದ್ದೆ ಅಷ್ಟೇ. ನಾನೇನು ಮದುವೆ ಆಗಿದ್ದೇನೆ ನಿನ್ನ? ಯಾಕೆ ಈ ರೀತಿ ಮಾತಾಡ್ತಾ ಇದ್ರ? ನಾನೇನಿಲ್ಲ, ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಕೊಡೋಗೆ ಏನಂತ ಕೊಡ್ತೀಯ? ಕೊಡೋಗು. ನಾವು ಹೇಳ್ತೀವಿ, ಈಗ ವಿಡಿಯೋ ಐತಲ್ಲ, ಹಸುಗಳಿಗೆಲ್ಲ ಈ ರೀತಿ ಮಾಡೋದಕ್ಕೆ ಬಂದಿದ್ದಾಳೆ ಅಂತೇಳಿ. ಕೊಡೋಗೆ ಹೋಗಿ. ನಾನು ಕ್ರಿಯೆ ಹಿಡ್ದಿದ್ದೆ ಬಿಡು. ನಾನು ಏನೋ ಮಾತಾಡ್ಸಿದ್ದೀನಿ. ನಾನು ಅವತ್ತು ಬೇಕಾದರೆ ಇಲ್ಲ ನಾನು ಅಂತ ಬಿಟ್ಟು ಹೋಗ್ಬೋದಾಯ್ತು ನನ್ನ ಪಾಡಿಗೆ ನಾನು. ಆದರೂ ನಾನು ಒಂದು ಕ್ರಿಯೆ ಹಿಡ್ದು 10,000 ಕೊಡ್ತೀನಿ, ನಿನ್ನ ಹತ್ರನೂ ಚೆನ್ನಾಗಿರ್ತೀನಿ, ನಿನ್ನೂ ಮಾತಾಡ್ಸ್ಕೊಂಡಿರ್ತೀನಿ ಅಂತ ಹೇಳಿ, ಇಬ್ಬರು ಬೇಕು ಅಂತ ಹೇಳಿ ನಾನು ಒಂದು ಒಳ್ಳೆ ಮನಸ್ಸು ಮಾಡಿದೆ. ಆದರೆ ನಿನ್ನ ಹತ್ರ ಇಂಥ ಬುದ್ಧಿ ಐತೆ ಅಂದಮೇಲೆ ಗೊತ್ತಾದ ಮೇಲೆ 10 ರೂಪಾಯಿನೂ ನಾನು ದುಡ್ದಿರೋದು 10 ಪೈಸನೂ ಕೊಡಬಾರ್ದು ಅಂದ್ಕೊಂಡಿದ್ದೀನಿ. ಕೊಡೋದಿಲ್ಲ ಕಣೆ. ಈ ಥರಕ್ಕೆ ನೀನು ಕೆಲಸ ಮಾಡ್ತಾ ಇದೀಯ ಅಂದರೆ 10 ಪೈಸನೂ ಕೊಡೋದಿಲ್ಲ ನಾನು. ಪ್ರಾಣಿಗಳಿಗೆ ಈ ಥರ ಮಾಡ್ತಾ ಇದೀಯ ಅಂದಮೇಲೆ. ನಾವು ಹೇಳಿದ್ರೆ ಗೊತ್ತಾಗ್ತಿರ್ಲಿಲ್ಲ ಸಿಟ್ಟು ಬರೋದು. ಇವಾಗ ನೋಡ್ರಿ ಎಲ್ಲ ಸಾಕ್ಷಿ ಸಮೇತ ಸಿಗಿ ಬಿದ್ದಿದ್ದಕ್ಕೆ ಇವಾಗ ಹೆಂಗೆ ಅರ್ಥ ಆಗೈತೆ ಈ ಅಪ್ಪನಿಗೆ. ನೋಡು ಹೆಂಗೆ. ಅದಕ್ಕೆ ಮತ್ತೆ ಅವ್ರಿಗೆ ಗೊತ್ತಾಗಬೇಕು, ಒಬ್ರು ಹೇಳಿದ್ರೆ ಗೊತ್ತಾಗಲ್ಲ ಅಂತ ಹೇಳೋದು. ನೋಡ್ತಾ ಇರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.